Welcome to all. Let us continue to solve some more problems on functions. See, in our previous video class, we have discussed some of the problems on injectivity and surjectivity. So, ಫಂಕ್ಷನ್ಸ್ಗಳನ್ನು ಕೊಟ್ಟಾಗ ಅವು ಸರ್ಜೆಕ್ಟಿವ್ ಆಗಿದಾವ ಅಥವಾ ಇಂಜೆಕ್ಟಿವ್ ಆಗಿದಾವ ಅಂತ ನಾವು ಚೆಕ್ ಮಾಡಿದ್ವಿ ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಅಂಡ್ ಡೆಫಿನಿಷನ್ ಆಫ್ one function and onto function. So, in this session, let us discuss about some more problems. ನೋಡಿ ಈಗ ಸ್ಕ್ರೀನ್ ಒಂದು ಪ್ರಾಬ್ಲಮ್ನ ಬರ್ತಿದ್ದೀನಿ. ಸೇಮ್ ಚೆಕ್ ದ ಇಂಜೆಕ್ಟಿವಿಟಿ ಅಂಡ್ ಸರ್ಜೆಕ್ಟಿವಿಟಿ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಸೊ ಅದರಲ್ಲಿ ಮೊದಲನೇ ಎಕ್ಸಾಂಪಲ್ ನೋಡಿ, ಎಫ್ ಫ್ರಮ್ ಆರ್ ಟು ಆರ್. ಸೊ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂದರೆ ನಮಗೆ ಡೊಮೇನು ಕೂಡ ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ, ನಮ್ಮ ಕೋಡೊಮೇನ್ ಕೂಡ ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ. ಸೊ ಆರ್ ಟು ಆರ್ ಏನು ಡಿಫೈನ್ ಮಾಡಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x ಅಂತ ಇದೆ. ಸೊ ಲೆಟ್ ಅಸ್ ವರ್ಕ್ ಔಟ್ ದಿಸ್ ಪ್ರಾಬ್ಲಮ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿ ನಾವು ಆನ್ ಟು ಎಸ್ಪೆಷಲಿ ಚೆಕ್ ಮಾಡುವಾಗ ರೇಂಜ್ ಪರ್ಫೆಕ್ಟಾಗಿ ಗೊತ್ತಿದ್ದರೆ ಕೋಡೊಮೇನ್ ಮತ್ತು ರೇಂಜ್ನ ಕಂಪೇರ್ ಮಾಡಿ ಎರಡು ಈಕ್ವಲ್ ಇದ್ದರೆ ಅದು ಆನ್ ಟು ಆಗುತ್ತೆ, ಈಕ್ವಲ್ ಇರಲಿಲ್ಲ ಅಂತಂದರೆ ಸೊ ಅದು ಆನ್ ಟು ಆಗೋದಿಲ್ಲ. ಸೊ ಈ ಕಾನ್ಸೆಪ್ಟನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಯೂಸ್ ಮಾಡಿದ್ವಿ. ನೋಡಿ ಈ ಪರ್ಟಿಕ್ಯುಲರ್ ಎಕ್ಸಾಂಪಲನ್ನು ನಾವು ಗಮನಿಸೋಣ. ಸೊ ಇದರಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x ಅಂತ ಕೊಟ್ಟಿದೆ. ನೋಡಿ 1 ನಾವು ಪ್ರೂವ್ ಮಾಡೋಣ ಫಸ್ಟ್. ಸೊ 1 ನಾವು ಏನು ಮಾಡಿದ್ವಿ, ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ಅಂತ ತೋರಿಸಿದ್ವಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ಇಲ್ಲಿ ಸ್ವಲ್ಪ ನಾವು ಗಮನ ಕೊಡಬೇಕು. ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ 3 - 4x ಅಂತಿದೆ. ಸೆಟ್ ಇಲ್ಲಿ ಕೊಟ್ಟಿರೋದು ರಿಯಲ್ ನಂಬರ್. ಸೊ ಡಿಫ್ರೆಂಟ್ ರಿಯಲ್ ನಂಬರ್ಸ್ ಕೊಟ್ಟರೆ ನನಗೆ ಐ ವಿಲ್ ಗೆಟ್ ಡಿಫ್ರೆಂಟ್ ಔಟ್ಪುಟ್ಸ್, ಅದು ನಮಗೆ ಗೊತ್ತಿದೆ. ಸೊ ಇದು ಮೇಲ್ನೋಟಕ್ಕೆ ನಮಗೆ ಇದು 1 ಆಗುತ್ತೆ. ಆದರೆ ಇಲ್ಲಿ ನಾವು ಅದನ್ನು ಹೇಗೆ ಪ್ರೂವ್ ಮಾಡಬೇಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತಂದರೆ ಐ ವಿಲ್ ಯೂಸ್ ದ ಡೆಫಿನಿಷನ್. ಸೊ ನಮ್ಮ ಡೆಫಿನಿಷನ್ ಏನು ಹೇಳುತ್ತೆ 1 ಫಂಕ್ಷನ್ ಏನು ಅಂತಂದರೆ, ಫಾರ್ ಎನಿ 2 ಎಲಿಮೆಂಟ್ಸ್, ನೋಡಿ ಡೆಫಿನಿಷನನ್ನು ನಾವು ರೀಕಾಲ್ ಮಾಡ್ತೀನಿ. ಸೊ ಇಫ್ ಐ ಹ್ಯಾವ್ ಎನಿ 2 ಎಲಿಮೆಂಟ್ಸ್ x1 x2 ಅಂತಕ್ಕಂಥ 2 ಎಲಿಮೆಂಟ್ಸ್ ಇದ್ದರೆ, ಇಫ್ ದೇರ್ ಇಮೇಜಸ್ ಅಂದರೆ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಇದ್ದರೆ ಇಟ್ ಶುಡ್ ಇಂಪ್ಲೈ x1 ಇಸ್ ಈಕ್ವಲ್ ಟು x2. ಈ ಡೆಫಿನಿಷನನ್ನು ನಾನು ಈ ಪ್ರಾಬ್ಲಮ್ ಯೂಸ್ ಮಾಡ್ತೀನಿ. ಓಕೆ, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಈ ಡೆಫಿನೇಷನ್ ಯೂಸ್ ಮಾಡಿರಲಿಲ್ಲ. ನಾವೇನಂದರೆ ಜಸ್ಟ್ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ಅಂತ ಕೊಟ್ಬಿಟ್ಟು ಪ್ರೂವ್ ಮಾಡಿದ್ವಿ. ಸೊ ಈ ಒಂದು ಪ್ರಾಬ್ಲಮ್ಗೆ ಐ ವಿಲ್ ಯೂಸ್ ದ ಡೆಫಿನೇಷನ್. ನೋಡೋಣ ಈ ಡೆಫಿನೇಷನನ್ನು ಯೂಸ್ ಮಾಡೋಣ. ಸೊ ನನಗೀಗ ನೋಡಿ ಎಫ್ ಆಫ್ x1 ಮತ್ತು ಎಫ್ ಆಫ್ x2 ಅಂತ ಬೇಕು. ಸೊ ಹಾಗಾದರೆ ಎಫ್ ಆಫ್ ಇಂಜೆಕ್ಟಿವ್ ಆರ್ 1 ಸೊ ಫಸ್ಟ್ 1 ಚೆಕ್ ಮಾಡೋಣ. ನೋಡಿ ಎಫ್ ಆಫ್ x1 ಏನಾಗುತ್ತೆ, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ x1 ರಿಪ್ಲೇಸ್ ಮಾಡೋಣ. 3 - 4x1 ಆಯಿತು. ಸೊ ಎಫ್ ಆಫ್ x2 ಅಂತಂದರೆ ಇಲ್ಲಿ x2 ರಿಪ್ಲೇಸ್ ಮಾಡೋಣ. 3 - 4x2. ಸೊ ಇದು ಎಫ್ ಆಫ್ x1, ಇದು ಎಫ್ ಆಫ್ x2 ಆಯಿತು. ಸೊ ಈಗ ಇಫ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಆದರೆ ಡೆಫಿನೇಷನ್ ಏನಿರುತ್ತೆ, ಇಫ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ದೆನ್ ನಮಗೆ ಇದು ಬರಬೇಕು, ಎಲಿಮೆಂಟ್ ಶುಡ್ ಬಿ ಈಕ್ವಲ್, ಅವಾಗ ಮಾತ್ರ 1 ಆಗುತ್ತೆ. ಹಾಗಾದರೆ ಇಫ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂದರೆ, ಸೊ ಎಫ್ ಆಫ್ x1 ನನಗೆ ಇಲ್ಲಿದೆ 3 - 4x1. ಸೊ ಎಫ್ ಆಫ್ x2 ಅಂದರೆ 3 - 4x2 ರೈಟ್ ಹ್ಯಾಂಡ್ ಸೈಡಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ +3 ಈಕ್ವಲ್ ಕ್ವಾಂಟಿಟಿ ಕ್ಯಾನ್ಸಲ್ ಮಾಡೋಣ. ಸೊ ಮೈನಸ್ ನೋಡಿ -4x1 ಇಸ್ ಈಕ್ವಲ್ ಟು -4x2 ಉಳಿತು. ಎರಡು ಕಡೆ ನೆಗೆಟಿವ್ ಸೈನ್ ಈಕ್ವಲ್ ಇದೆ, ಕ್ಯಾನ್ಸಲ್ ಮಾಡೋಣ. ಎರಡು ಕಡೆ 4 ಕ್ಯಾನ್ಸಲ್ ಇದೆ, 4 ಈಕ್ವಲ್ ಇದೆ. ಸೊ ಅಲ್ಲಿಗೆ x1 ಇಸ್ ಈಕ್ವಲ್ ಟು ನೋಡಿ x1. ಸೊ ಇಫ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ದೆನ್ ಐ ಗಾಟ್ x1 ಇಸ್ ಈಕ್ವಲ್ ಟು x2. ಇದರ ಅರ್ಥ ಏನು, ಹಾಗಾದರೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ 1 ಅಥವಾ ಇಟ್ ಈಸ್ ಇಂಜೆಕ್ಟಿವ್ ಆಗಿದೆ ಅಂತ ಪ್ರೂವ್ ಆಯ್ತು. ನೋಡಿ ಡೆಫಿನೇಷನ್ ಯೂಸ್ ಮಾಡಿ. ಸೊ ಹಿಂದಿನ ಪ್ರಾಬ್ಲಮ್ಸಲ್ಲಿ ನಾವು ಏನು ಮಾಡಿದ್ವಿ, ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ಅಂತ ಮಾಡಿದ್ದೀವಿ. ಇಲ್ಲಿ ಡಿಫ್ರೆಂಟ್ ಎಲಿಮೆಂಟ್ ಡಿಫ್ರೆಂಟ್ ಇಮೇಜಸ್ ಬರುತ್ತೆ, ಆದರೆ ಇಲ್ಲಿ ನಮಗೆ ಸೆಟ್ ಆಫ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಇರೋದ್ರಿಂದ ಸೊ ನನಗೆ ಐ ವಿಲ್ ಯೂಸ್ ದ ಡೆಫಿನೇಷನ್. ಓಕೆ, ಸೊ ಇದು ನಮ್ಮ 1 ಫಂಕ್ಷನಿನ ಡೆಫಿನೇಷನ್. ಸೊ ಪ್ರಕಾರ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಆನ್ ಟು ಆಗಿದೆಯಾ ಚೆಕ್ ಮಾಡೋಣ. ಆನ್ ಟು ಅಥವಾ ಸಬ್ಜೆಕ್ಟಿವ್ ಅಂತ ಇದೆ. ಓಕೆ, ನೋಡಿ ಆನ್ ಟು ಚೆಕ್ ಮಾಡೋಣ. ಸೊ ಆನ್ ಟುಗೆ ನಮಗೆ 2 ಡೆಫಿನೇಷನ್. ಕೋಡೊಮೇನ್ ಇಸ್ ಈಕ್ವಲ್ ಟು ರೇಂಜ್ ಅಂತ ಇದೆ. ನೋಡಿ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ರೇಂಜ್ ಗೊತ್ತಾದರೆ ಮಾತ್ರ, ಇಂಥ ಎಲಿಮೆಂಟಿಂದನೇ ನನಗೆ ಬಿಗಿನ್ ಆಗುತ್ತೆ ಅಂತ ಗೊತ್ತಾದರೆ ಮಾತ್ರ ನಾವು ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ. ನನಗೆ ರೇಂಜ್ ಇಂಥದೇ ಎಲಿಮೆಂಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಂದರೆ ಗೋ ಫಾರ್ ಡೆಫಿನೇಷನ್. ಸೊ ಡೆಫಿನೇಷನ್ ಏನು ಹೇಳುತ್ತೆ, ಆನ್ ಟು ಫಂಕ್ಷನಿಂದ ಎರಡನೇ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳಿಗೂ ಕೂಡ ಅಂದರೆ ಫಾರ್ ಎವರಿ ಎಲಿಮೆಂಟ್ ಬಿಲಾಂಗ್ ಟು ಸೆಕೆಂಡ್ ಸೆಟ್ ದೇರ್ ಶುಡ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 1 ಇಮೇಜ್. ಆ ಡೆಫಿನೇಷನನ್ನು ಇದಕ್ಕೆ ಯೂಸ್ ಮಾಡ್ತೀನಿ. ಇದಕ್ಕೆ ನೀವು ರೇಂಜ್ ಮತ್ತು ಕೋಡೊಮೇನ್ ಕಾನ್ಸೆಪ್ಟ್ ಈ ಎಕ್ಸಾಂಪಲ್ಗೆ ಬೇಡ, ಯಾಕಂದರೆ ಪರ್ಟಿಕ್ಯುಲರ್ಲಿ ಯಾವ ಎಲಿಮೆಂಟಿಂದ ಸ್ಟಾರ್ಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ಸೋ ಮೆನಿ ರಿಯಲ್ ನಂಬರ್ಸ್, ಹೌದಾ? ಅದಕ್ಕೋಸ್ಕರ ನಾನು ಆನ್ ಟು ನಾನು ಏನು ಮಾಡ್ತೀನಿ, ಐ ವಿಲ್ ಯೂಸ್ ದ ಡೆಫಿನೇಷನ್. ಸೊ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಈ ಎಕ್ಸಾಂಪಲ್ಗೆ ಆನ್ ಟು ಪ್ರಾಪರ್ಟಿ ಚೆಕ್ ಮಾಡಬೇಕಂತಂದರೆ ಸೊ ವಿ ವಿಲ್ ಯೂಸ್ ದ ಡೆಫಿನೇಷನ್. ಸೊ ಏನು ನಮಗೆ ಎಫ್ ಆಫ್ ಎಕ್ಸ್ ಅಂತ ಇದೆ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 3 - 4x ಅಂತ ಇದೆ. ನೋಡಿ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಅಂತಂದರೆ ನಮಗೆ ಗೊತ್ತಿದೆ, ಎಕ್ಸ್ ಆ್ಯಂಡ್ ವೈ ಆರ್ ರಿಲೇಟೆಡ್ ಬೈ ದ ರಿಲೇಷನ್
y is equal to f of x. Y is the image of x. ಹಾಗಾದ್ರೆ f of x ಅಂದ್ರೆ ಏನಿದು y. You can write it y on the left hand side. So y is equal to 3 minus 4x. ಓಕೆ, ನೋಡಿ ನಮಗೆ ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಆನ್ ಟು ಅಂತಂದ್ರೆ ಓಕೆ ಇದು x, ದಿಸ್ ಇಸ್ y. ನೋಡಿ ಸೆಕೆಂಡ್ ಸೆಟ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇದು ಅಂದ್ರೆ ಫಾರ್ ಆಲ್ y ಬಿಲಾಂಗ್ಸ್ ಟು, ದಿಸ್ ಇಸ್ ಸೆಕೆಂಡ್ ಸೆಟ್, y ಬಿಲಾಂಗ್ಸ್ ಟು y, ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು x. ಅಂದ್ರೆ ಎಲ್ಲ ಎಲಿಮೆಂಟ್ಗೂ ಒಂದು ಇಮೇಜ್ ಇರುತ್ತೆ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಫಾರ್ ಎವ್ರಿ y ದೇರ್ ಎಕ್ಸಿಸ್ಟ್ x ಅಂತ ಪ್ರೂವ್ ಮಾಡ್ಬೇಕು. ಹಾಗಾದ್ರೆ ಈ ರಿಲೇಷನ್ ಏನು ಬಂದಿದೆಯಲ್ಲ ಇದರ ಹೆಲ್ಪ್ ತಗೊಂಡು ನೀವು x ಸಾಲ್ವ್ ಮಾಡಿ. ನಾನು x ನೋಡಿ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ಇದೆ, ಇದನ್ನ ಸಪರೇಟ್ ಮಾಡಬೇಕು. ಓಕೆ, ಸೊ ಸಾಲ್ವ್ ಫಾರ್ x ಅಷ್ಟೇ. ಸೊ ಈ -4x ನ ಲೆಫ್ಟ್ ಶಿಫ್ಟ್ ಮಾಡ್ತೀನಿ, y ನ ರೈಟ್ ಶಿಫ್ಟ್ ಮಾಡ್ತೀನಿ. ಸೊ -4x ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ 4x, ಸೊ 3 ಆಗೇ ಇರುತ್ತೆ. y ಕಡೆ ಶಿಫ್ಟ್ ಮಾಡೋಣ, -5 ಆಯಿತು. ಸೊ x ಸಾಲ್ವ್ ಮಾಡ್ತೀನಿ, ಅವಾಗ ನನಗೆ ನೋಡಿ x is equal to ನನಗೆ 3 minus y divided by 4 ಬಂತು. ನೋಡಿ ಈಗ ಯಾವುದೇ ಒಂದು ರಿಯಲ್ ನಂಬರ್ ಕೊಡೋಣ ನಾವು. ಸಪೋಸ್ y ಗೆ ಸಪೋಸ್ if I give 2, ಅವಾಗ ಆನ್ಸರ್ ಏನು ಬಂತು? 3 minus 2 that is 1/4. 1/4 is one second ರಿಯಲ್ ನಂಬರ್. ನೀವು y ಗೆ ನೀವು ಯಾವುದೇ ರಿಯಲ್ ನಂಬರ್ ಕೊಟ್ಟರು ಐ ಗೆಟ್ ಎ ರಿಯಲ್ ನಂಬರ್ ಅಂದರೆ ದಿಸ್ ಬಿಲಾಂಗ್ಸ್ ಟು ಆರ್. ನನಗೆ x ನಾನು ಏನೇನು ಸಾಲ್ವ್ ಮಾಡಿದೆ ಈಗ 3 minus 5/4 ಅದು ಇನ್ನೊಂದು ರಿಯಲ್ ನಂಬರೇ ಅಂತ ನಾವು ತೋರಿಸಿದ್ದೀನಿ. ಸೊ ಹಾಗಾದ್ರೆ ಸೊ ನಾವು ಇಲ್ಲೇನು ಪ್ರೂವ್ ಮಾಡಿದಾಗಾಯಿತು, ಕಂಟಿನ್ಯೂ ಮಾಡೋಣ ಇಲ್ಲಿ. ಸೊ ನಾವು ಏನು ಪ್ರೂವ್ ಮಾಡಿದ್ವಿ ನೋಡಿ, ಫಾರ್ ಎವ್ರಿ y ಅಂದರೆ ಫಾರ್ ಆಲ್ y ಬಿಲಾಂಗ್ಸ್ ಟು ರಿಯಲ್ ನಂಬರ್, ಫಾರ್ ಎವ್ರಿ y ದಟ್ ಈಸ್ codomain is also real number, there exists x. Okay, what is x? X ಏನು ಇದು 3 minus y by 4. This is also real number. ನೋಡಿ for every element belongs to second set there exists x which is also a real number such that y is equal to f of x. Therefore f is on 2. ನೋಡಿ ನನಗೆ ಎಲ್ಲ ರಿಯಲ್ ನಂಬರೇ ಬರುತ್ತೆ. ನೀವು y ಗೆ ಯಾವುದೇ ವ್ಯಾಲ್ಯೂ ಕೊಡಿ x ವಿಲ್ ಬಿ ರಿಯಲ್ ನಂಬರ್. ಸೊ ಫಾರ್ ಎವ್ರಿ y ದೇರ್ ಎಕ್ಸಿಸ್ಟ್ x ಅಂತ ಪ್ರೂವ್ ಮಾಡಿದ್ವಿ. ಸೊ ಇಲ್ಲಿ ನನಗೆ ಏನಾಗಿದೆ ಆನ್ ಟು y. ಸೊ ಕ್ಲಿಯರ್ಲಿ ದಿಸ್ f of x is equal to 3 minus 4x ಅಂತ ಏನು ತಗೊಂಡಿದ್ದೀವಿ ಫಸ್ಟ್ ಎಕ್ಸಾಂಪಲ್ ಈ ಸೆಷನಲ್ಲಿ. ಈ ಎಕ್ಸಾಂಪಲ್ 1 ಆಯಿತು, ಆಮೇಲೆ ಆನ್ ಟೂನು ಆಯಿತು. ಸೊ ಮುಂದುವರೆದ್ಬಿಟ್ಟು ನಮಗೆ ಪ್ರಾಬ್ಲಮ್ ಕೇಳಿರೋದು ಇಷ್ಟೇ, ಚೆಕ್ ದ ಇಂಜೆಕ್ಟಿವಿಟಿ ಸಬ್ಜೆಕ್ಟಿವಿಟಿ ಅಂತ ಕೇಳಿದರೆ. ಸೊ ಯಾವ ಫಂಕ್ಷನ್ಸು ಇಂಜೆಕ್ಟಿವ್ ಆಗಿರುತ್ತೆ, ಸಬ್ಜೆಕ್ಟಿವ್ ಆಗಿರುತ್ತೆ, ಅಥವಾ ಯಾವ ಫಂಕ್ಷನ್ 1 ಆಗಿರುತ್ತೆ, ಆನ್ ಟು ಆಗಿರುತ್ತೆ, ದಟ್ ಫಂಕ್ಷನ್ ವಿಲ್ ಬಿ ಎನ್ ಈಕ್ವಿವಲೆನ್ಸ್ ಬೈಜೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಸೊ ನಾವು ಶೋ ದಟ್ ಇಟ್ ಈಸ್ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕೊಟ್ಟರೆ ಒಂದು ಸೆಂಟೆನ್ಸ್ ಇಲ್ಲಿ ಬರೀಬೋದು, ಇಟ್ ಈಸ್ 1 and ಆನ್ ಟು ದೇರ್ಫೋರ್ ಇಟ್ ಈಸ್ ಬೈಜೆಕ್ಟಿವ್ ಫಂಕ್ಷನ್ ಅಂತ ನಾವು ಬರೀಬೋದು. ಸೊ ಇಲ್ಲಿ ನಾವು ಇಂಜೆಕ್ಟಿವ್ ಸಬ್ಜೆಕ್ಟಿವ್ ಕೊಟ್ಟಿರೋದ್ರಿಂದ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೋಟ್ ಡೌನ್ ದ ಸೊಲ್ಯೂಷನ್ ಆಫ್ ದಿಸ್ ಎಕ್ಸಾಂಪಲ್. ಸೊ ಲೆಟ್ us consider or let us go for next example. ನೋಡಿ ಇನ್ನೊಂದು ಎಕ್ಸಾಂಪಲನ್ನು ತಗೊಳ್ಳೋಣ, ಪ್ರೂವ್ ಮಾಡೋಣ. Let us go for second example. Check the injectivity and surjectivity of the function. So f from R to R defined by f of x is equal to 1 plus x square ಅಂತ ಇದೆ. ನೋಡಿ, ಸೊ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಇರ್ಬೋದು, ಕ್ಲಿಯರ್ ಮಾಡ್ಕೊಳ್ಳಿ. ಮೇಕ್ ಯೂಸ್ ಆಫ್ ದಿಸ್ ಕ್ಲಾಸ್, ವಾಚ್ ದ ಕ್ಲಾಸ್ ಟಿಲ್ ದ ಎಂಡ್, ಡೋಂಟ್ ಸ್ಕಿಪ್ ಎನಿ ಸ್ಟೆಪ್ಸ್. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ವಿ ಹ್ಯಾವ್ ಆಲ್ರೆಡಿ solve this example, so just we are recalling whatever we solved. Okay, so f of x is equal to 1 plus x square. ಸೊ ನಾವು ಈ ಫಂಕ್ಷನ್ ಅನ್ನು ತಗೊಂಡಿದ್ವಿ, ಇದನ್ನು ಕೂಡ ನಾವೀಗ ಚೆಕ್ ಮಾಡೋಣ. ಸೊ ಇದು 1 ಆಗಿದೆಯಾ ಅಥವಾ ಆನ್ ಟು ಆಗಿದೆಯಾ, ಇಂಜೆಕ್ಟಿವ್ ಆಗಿದೆಯಾ ಸಬ್ಜೆಕ್ಟಿವ್ ಆಗಿದೆಯಾ ಚೆಕ್ ಮಾಡೋಣ. ಸೊ ಇಲ್ಲಿ ಕೂಡ ರಿಯಲ್ ನಂಬರ್ಸ್ ಇದೆ. ಓಕೆ, ಸೊ ನಮಗೆ ಇವಾಗ ನೋಡಿ, ಐ ವಿಲ್ ಯೂಸ್ ದ ಡೆಫಿನಿಷನ್ ಒನ್ಸ್ ಅಗೇನ್. ನಾವು ಹಿಂದಿನ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಥರನೇ ಡೆಫಿನಿಷನ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ನೋಡಿ ಹಿಂದಿನ ಎಕ್ಸಾಂಪಲ್ ನಾವೇನು ಮಾಡಿದ್ವಿ, ಎಫ್ ಆಫ್ x1 is equal to f of x2 implies x1 is equal to x2 ಅಂತ ಪ್ರೂವ್ ಮಾಡಿದ್ವಿ. ಅದು ಇಂಜೆಕ್ಟಿವ್ ಆಗಿತ್ತು ಹಿಂದಿನ ಎಕ್ಸಾಂಪಲ್. ನೋಡಿ ಈ ಎಕ್ಸಾಂಪಲ್ಗೆ ಇದರ್ ಯು ಕ್ಯಾನ್ ಯೂಸ್ ದ ಡೆಫಿನಿಷನ್ ಆರ್ ಯು ಕ್ಯಾನ್ ಟೇಕ್ ದ ಎಲಿಮೆಂಟ್ಸ್. ನಾವು ಹೆಂಗೆ ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ವಲ್ಲ ಅದೇ ಥರ ತೊಗೊಳ್ಬೋದು. ಇಲ್ಲ ನಾವು ಎಕ್ಸಾಂಪಲ್ ಯೂಸ್ ಮಾಡ್ತೀವಿ ಅಂತಂದರೆ ಎಕ್ಸಾಂಪಲ್ ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ, ಸೊ ಸಪೋಸ್ ನೋಡಿ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತಿದೆ.
ಸೊ ಗಿವನ್ ಫಂಕ್ಷನ್ ಇಸ್ ವಾಟ್ ನೋಡಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂತಿದೆ ಟರ್ಮ್ ಅಬ್ಸರ್ವ್ ಮಾಡಿ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂತಿದೆ. ಸೊ ಐ ವಿಲ್ ಟೇಕ್ ಸಮ್ ರಿಯಲ್ ನಂಬರ್ಸ್ ನೋಡಿ ಕೆಲವು ರಿಯಲ್ ನಂಬರ್ ಅಂತ ಎಫ್ ಆಫ್ ಓಕೆ ಇಲ್ಲ ಹಾಕ್ಬಿಡ್ತೀನಿ ನೋಡಿ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಇದೆ. ಸೊ ನಾನೀಗ ಎರಡು ರಿಯಲ್ ನಂಬರ್ಗಳನ್ನು ತಗೊಳ್ತೀನಿ. ಎಸ್ಪೆಷಲಿ ನೋಡಿ ಸ್ಕ್ವಯರ್ ಇರೋದ್ರಿಂದ ಅಬ್ಸರ್ವ್ ಮಾಡಿ ಸ್ಕ್ವಯರ್ ಇದೆ. ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ಓಕೆ. ಸೊ ಎಫ್ ಆಫ್ 1 ಅಂದರೆ ನೋಡಿ 1 ಕೊಟ್ಟಿದ್ದೀನಿ 1 ಸ್ಕ್ವಯರ್ ಆಯಿತು. ಸೊ 1 ಪ್ಲಸ್ 1 ಸ್ಕ್ವಯರ್ 1 ಪ್ಲಸ್ 1 ದಟ್ ಇಸ್ 2. ದೆನ್ ಎಫ್ ಆಫ್ ನೆಗೆಟಿವ್ -1 ಕೊಡ್ತೀನಿ. ಸೊ 1 ಪ್ಲಸ್ -1 ಹೋಲ್ ಸ್ಕ್ವೇರ್. ಸೊ -1 ಹೋಲ್ ಸ್ಕ್ವೇರ್ ಒಂದು ಸೆಕೆಂಡ್ 1 ಅಲ್ಲಿ 1 ಪ್ಲಸ್ 1 ಮತ್ತೊಮ್ಮೆ 2 ಆಯಿತು. ಹಾಗಾದರೆ ನೋಡಿ ಇಲ್ಲಿ ಸೇಮ್ ಎಲಿಮೆಂಟ್ ಬಂತು ನೋಡಿ. ಅಂದರೆ ನೋಡಿ ಈಸಿಯಾಗಿ ಗೊತ್ತಾಗುತ್ತೆ ನಾನು ಯಾಕೆ ಈ ಮೆಥಡನ್ನು ಯೂಸ್ ಮಾಡಿದೆ. ಇದಕ್ಕೆ ಡೆಫಿನೇಷನ್ ಯೂಸ್ ಮಾಡಲಿಲ್ಲ ಅಂದರೆ ಫಂಕ್ಷನ್ ಈ ಥರ ಡಿಫೈನ್ ಆಗಿದೆ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂತ ಡಿಫೈನ್ ಆಗಿದೆ. ಸೊ ಈ ಥರ ನನಗೆ ಎಕ್ಸ್ಗೆ ಡಿಗ್ರಿ ಇದ್ದರೆ 2 3 ಅಂತಿದ್ರೆ ಬೆಟರ್ ಟು ಯೂಸ್ ದಿಸ್ ಮೆಥಡ್ ಓಕೆ. ಡೆಫಿನೇಷನ್ ನಾನು ಯೂಸ್ ಮಾಡಲಿಲ್ಲ ಇದಕ್ಕೆ. ಸೊ ಇಲ್ಲೇನು ಗೊತ್ತಾಗ್ತಾ ಇದೆ ನೋಡಿ ಡಿಫ್ರೆಂಟ್ ಎಲಿಮೆಂಟ್ಸ್ ಮಾಮೂಲಿ ನಾವು ಹಿಂದಿನ ಕ್ಲಾಸಲ್ಲಿ ಮಾಡಿದ್ವಲ್ಲ ಆ ಒಂದು ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ image, different elements of same image. Therefore, F is not injective ಅಥವಾ not 1 1. So ಇಲ್ಲಿ different elements same image ಇರೋದ್ರಿಂದ ಇದು ನಮಗೆ ವೈಲೇಟ್ ಮಾಡ್ತಾ ಡೆಫಿನೇಷನ್ ಅನ್ನ ದಿಸ್ ಇಸ್ ನಾಟ್ 1 1 ಓಕೆ. ಸೊ ಈಗ ನಮಗೆ ಆನ್ ಟು ಅನ್ನು ಚೆಕ್ ಮಾಡಬೇಕು ಓಕೆ. ನೋಟ್ ಡೌನ್ ದ ಸೊಲ್ಯೂಷನ್ 1 1. Okay, so onto. So let us check for onto. ನೋಡಿ onto before going to the this example onto. ಸೊ ಈಗ onto ನಾವು ಹೋಗೋದಕ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ರೀಕಾಲ್ ಮಾಡ್ತಾ ಇದ್ದೀನಿ. ನಮಗೆ ರೇಂಜ್ ಪರ್ಫೆಕ್ಟ್ ಆಗಿ ಸಿಕ್ಕರೆ ಯೂಸ್ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಕಂಪೇರ್ ಮಾಡಿ. ಸಿಗಲಿಲ್ಲ ಅಂತಂದರೆ ಗೋ ಫಾರ್ ಡೆಫಿನಿಷನ್. ಸೊ ನಾನು ಹಿಂದಿನ ಎಕ್ಸಾಂಪಲಲ್ಲಿ ಏನು ಮಾಡಿದೆ ಡೆಫಿನಿಷನ್ ಕೂಡ ಯೂಸ್ ಮಾಡ್ಬೋದು ಅಂತ ತೋರಿಸಿದೆ. ಫಾರ್ ಆಲ್ ವೈ ಬಿಲಾಂಗ್ಸ್ ಟು ವೈ ದೇರ್ ಎಕ್ಸಿಸ್ಟ್ ಎಕ್ಸ್ ಅಂತ ತೋರಿಸ್ದೆ. ಈ ಎಕ್ಸಾಂಪಲ್ಲೂ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು. ನನಗೆ ರೇಂಜ್ ಪರ್ಫೆಕ್ಟಾಗಿ ಗೊತ್ತಾಗುತ್ತಾ ಫಸ್ಟ್ ನೋಡೋಣ. ರೇಂಜ್ ಗೊತ್ತಾಗಲಿಲ್ಲ ಅಂದರೆ ಗೋ ಫಾರ್ ಡೆಫಿನಿಷನ್. ರೇಂಜ್ ಗೊತ್ತಾಗುತ್ತಾ ಟ್ರೈ ಮಾಡ್ತಾರೆ. ರೇಂಜ್ ಅಂತೇಳಿ ಇಲ್ಲಿ 2 ಅಂತ ಅನ್ಬಾರ್ದು ನೋಡಿ 2 ಈಸ್ ನಾಟ್ ಮೈ ರೇಂಜ್. ಸೊ ಇಲ್ಲಿ ನನಗೆ ಫಂಕ್ಷನ್ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡೋಣ. ಸೊ ಜಸ್ಟ್ ಹಂಗೆ ರಫ್ ಮಾಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಫಂಕ್ಷನ್ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಓಕೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಎಕ್ಸಿಗೆ ನೋಡಿ ಎಕ್ಸಿಗೆ ನೀವು ಯಾವುದೇ ರಿಯಲ್ ನಂಬರ್ ಕೊಟ್ಟರು ಸಪೋಸ್ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ನಾವು ನೋಡಿದ್ವಿ 0 ಓಕೆ 0 ಕೊಟ್ಟಿಲ್ಲ 0 ಕೊಟ್ಟರೆ ನನಗೆ ಆನ್ಸರ್ ನೋಡಿ 1 ಪ್ಲಸ್ 0 ಸ್ಕ್ವೇರ್ ದಟ್ ಇಸ್ ವಾಟ್ 1. ದೆನ್ ನೋಡಿ 1 ಕೊಟ್ಟರೆ ನನಗೆ 2 ದೆನ್ -1 ಇಟ್ ಇಸ್ 2. ಸೊ ಇಫ್ ಐ ಗಿವ್ ಸೇ ಹಾಫ್ ಕೊಟ್ಟರು 1 ಪ್ಲಸ್ ಹಾಫ್ ಹೋಲ್ ಸ್ಕ್ವೇರ್ 1/4. ಸೊ 1 ಪ್ಲಸ್ 1/4 ಐ ವಿಲ್ ಗೆಟ್ ಅನದರ್ ಪಾಸಿಟಿವ್ ರಿಯಲ್ ನಂಬರ್. ಸೊ ನನಗೆ ನೋಡಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಆಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ವಾಟ್ ಎವರ್ ದ ವ್ಯಾಲ್ಯೂ ವಿಲ್ ಗಿವ್ ಫಾರ್ ಎಕ್ಸ್ ನಾವು ಯಾವುದೇ ವ್ಯಾಲ್ಯೂ ಕೊಟ್ಟರು ಅದು ಸ್ಕ್ವೇರ್ ಮಾಡ್ತೀವಿ ಅದಕ್ಕಿಂತ ಒಂದು ಜಾಸ್ತಿ ಇದೆ. 1 ಪ್ಲಸ್ ಅಂದರೆ ನನಗೆ ರೇಂಜ್ ಬಿಗಿನ್ ಆಗೋದು ಎಲ್ಲಿಂದ ಅಂತಂದರೆ 1 ನೋಡಿ ನಾನು 0 ಮಿನಿಮಮ್ 0 ನನಗೆ. ಸೊ 0 ಇಂದ ನಾನು ನೆಗೆಟಿವ್ ಕೊಟ್ಟರೆ ನೋಡಿ -1 ಕೊಟ್ಟಿದ್ದೀನಿ 2 ಅಂತ. -2 ಕೊಟ್ಟರೆ 4 ಪ್ಲಸ್ 1 ದಟ್ ಈಸ್ ಪಾಸಿಟಿವ್ 5. -3 ಕೊಟ್ಟರೆ -3 ಸ್ಕ್ವೇರ್ 9 9 ಪ್ಲಸ್ 1 10 ಅಂದರೆ ನನಗೆ ರೇಂಜ್ ಬಿಗಿನ್ ಆಗ್ತಾ ಇರೋದು ಎಲ್ಲಿಂದ ನನಗೆ 1 ಇಂದ. ಸೊ ನಾನು ಏನೇ ವ್ಯಾಲ್ಯೂಸ್ ಎಕ್ಸಿಗೆ ಕೊಟ್ಟರು ಕೂಡ ಯಾವುದೇ ರೇಂಜ್ ನಂಬರ್ ಕೊಟ್ಟರು ಕೂಡ ನನ್ನ ರೇಂಜ್ ಬಿಗಿನ್ ಆಗ್ತಾ ಇರೋದು 1 ಇಂದ ಬಿಗಿನ್ ಆಗ್ತಾ ಇದೆ. ಯಾಕಂದರೆ ನೋಡಿ ಒಂದಕ್ಕಿಂತ ಜಾಸ್ತಿ ಇಲ್ಲೇ ಹೇಳುತ್ತೆ ನೋಡಿ 1 ಪ್ಲಸ್ ಸ್ಕ್ವೇರ್ ಆಫ್ ಇಟ್ಸ್ ವ್ಯಾಲ್ಯೂ. ನೀವು ಏನೇ ವ್ಯಾಲ್ಯೂ ಕೊಟ್ಟರು ಒಂದಕ್ಕಿಂತ ಜಾಸ್ತಿ ಅಂದರೆ 1 ದಾಟಿ ಹೋಗುತ್ತೆ. ಹಾಗಾದರೆ ಇದು ರೇಂಜ್ ಆಫ್ ದ ಫಂಕ್ಷನ್. ಸೊ ಐ ಆಮ್ ಗೆಟಿಂಗ್ ದ ರೇಂಜ್. ಸೊ ರೇಂಜ್ ನನಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ 1 ಇಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ 1 ಇನ್ಕ್ಲೂಡ್ ಆಯಿತು. 1 ಇಂದ ನನಗೆ ಎಷ್ಟಾದರೂ ಬರ್ಬೋದು. ನನಗೆ ನೋಡಿ ನನಗೆ 3 ಕೊಟ್ಟರೆ 10 ಬರ್ತಾ ಇದೆ. 4 ಕೊಟ್ಟರೆ 4 ಸ್ಕ್ವೇರ್ 16 ಪ್ಲಸ್ 17 ಅಂದರೆ ಇದು ಇನ್ಫಿನಿಟಿ ಕಡೆ ಹೋಗ್ತಾ ಇದೆ. 2 3 4 5 6 7 8 9 10 ಅಪ್ ಟು ಇನ್ಫಿನಿಟಿ ಅಂದರೆ ಇದು ಸೆಮಿ ಕ್ಲೋಸ್ಡ್ ಓಕೆ 1 ಇನ್ಫಿನಿಟಿ. ಈ ರೇಂಜ್ ಬಂತು ನನಗೆ, ಅದಕ್ಕೋಸ್ಕರ ನಾನು ರೇಂಜನ್ನು ಬರೆದಿದ್ದೀನಿ. ಸೊ ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್ 1 ಇನ್ಫಿನಿಟಿ. 1 ಇಂದ ಸ್ಟಾರ್ಟ್ ಆಗುತ್ತೆ. ನನಗೆ ಯಾವ ಐ ವಿಲ್ ನೆವರ್ ಗೆಟ್ 0 ಆರ್ ನೆಗೆಟಿವ್ ಓಕೆ ಸ್ಟಾರ್ಟ್ಸ್ ಫ್ರಮ್ 1. ಹಾಗಾದರೆ ನಮ್ಮ ಕೋಡೊಮೈನ್ ಏನಿದೆ ಇಲ್ಲಿ ಬಟ್ ನಮ್ಮ ಕೋಡೊಮೈನ್ ಇರೋದು ಸೆಟ್ ಆಫ್ ರಿಯಲ್ ನಂಬರ್ಸ್. ಕೋಡೊಮೈನ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್. ನೋಡಿ ರಿಯಲ್ ನಂಬರ್ಸ್ ಅಂತಂದರೆ ಇದರಲ್ಲಿ ನೆಗೆಟಿವ್ ಇಂಟೀಜರ್ಸು ಇರುತ್ತೆ, ಪಾಸಿಟಿವ್ ಇಂಟೀಜರ್ಸು ಇರುತ್ತೆ, ಎಲ್ಲದೂ ಇರುತ್ತೆ. ಇದು ರಿಯಲ್ ನಂಬರ್ ಬಂತು, ಆದರೆ ನನಗೆ ರೇಂಜ್ ಬರ್ತಾ ಇರೋದು ಬರೀ 1ರಿಂದ ಬಲಗಡೆ ಬರ್ತಾ ಇದೆ ಓಕೆ. ಸೊ ನನ್ನ ರೇಂಜ್ ಬಂದಿದ್ದು ನೋಡಿ 1 ಇದು. ಸೊ ಇನ್ಫಿನಿಟಿ ಅನ್ನೋದ್ರಿಂದ ಸೊ
1 ಇನ್ಕ್ಲೂಡ್ ಆಗಿದೆ. ಸೊ ಇದೆಲ್ಲ ಒಂದು ರೇಂಜು. ಬಟ್ ನನಗೆ ಕೋಡೊಮೈನ್ ಇರೋದೇನು, ಇಷ್ಟು ನಂದು ಕೋಡೊಮೈನ್. ಸೊ ಕೋಡೊಮೈನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್. ಸೊ ಕೋಡೊಮೈನ್ ಈಸ್ ನಾಟ್ ಈಕ್ವಲ್ ಟು range of the function. Therefore f is not onto. ಸೊ ಇದು ನಮಗೆ 1 ಕೂಡ ಆಗಲಿಲ್ಲ, onto ಕೂಡ ಆಗಲಿಲ್ಲ. ನೋಡಿ ಇಲ್ಲಿ ಮತ್ತೆ ನಾವು ಏನು ಮಾಡಿದ್ದೀವಿ, we have used the concept of range and codomain of the function. So note down the solution of this. Okay, let us go for next example. Okay, check the injectivity and surjectivity of the following function f from R to R defined by so ಯಾವ function ಇದೆ ನೋಡಿ, ಫಸ್ಟ್ PUC ಅಲ್ಲಿ ನಾವು ರಿಕಾಲ್ ಮಾಡೋಣ. signum function. So signum function is defined as f from R to R, that is ನೋಡಿ ಅದಕ್ಕೆ 3 ವ್ಯಾಲ್ಯೂಸ್, 1 0 -1 1 okay. So 1 if x is greater than 0, x is less than 0. ನೋಡಿ ಇದು ಗೊತ್ತಿದೆ ನಮಗೆ ಡೆಫಿನಿಷನ್. ಸೊ ಇದು ಸಿಗ್ನಮ್ ಫಂಕ್ಷನ್. ಸೊ ನಾನು ತಗೊಂಡಿರ್ತಕ್ಕಂಥ ಎಕ್ಸಾಂಪಲ್ ಇದೆ, f of x is equal to 1 if x is greater than 0, f of x is equal to 0 if x is equal to 0, f of x is equal to -1 if x is less than 0. So check the injectivity and subjectivity of the following function, which is a signum function. No, ಇದು signum function. So ಇದು ನಮಗೆ 1 1 ಆಗುತ್ತಾ onto ಆಗುತ್ತಾ ಅಂತ ಚೆಕ್ ಮಾಡೋಣ. So let us check this. So first 1 1 ನೋಡಿ, ವೆರಿ ಸಿಂಪಲ್. ಸೊ ಮತ್ತೆ ನಾವು ಇಲ್ಲಿ ನೋಡೋಣ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ. ಸೊ ಓಕೆ 1 1 ನೋಡಿ, x is greater than 0, ಆಮೇಲೆ x is equal to 0, x is less than 0 ಅಂತಿದೆ. ಹಾಗಾದರೆ let us begin this f of, ಸೊ ಯಾವುದಾದ್ರು ಒಂದು ವ್ಯಾಲ್ಯೂ ಅಂತ ತಗೋಣ. ಸೊ f of say 1, then let us say f of -1. ನೋಡಿ ಎರಡು ವ್ಯಾಲ್ಯೂಸ್ ತೊಗೊಂಡಿರ್ತೀವಿ. f of 1 ಅಂತಂದ್ರೆ ಏನು, ಗ್ರೇಟರ್ ದ್ಯಾನ್ 0. ಸೊ x ಗ್ರೇಟರ್ ದ್ಯಾನ್ 0 ಆದರೆ ನನ್ನ ಆನ್ಸರ್ ಏನಾಗಬೇಕು, ಫಂಕ್ಷನ್ ಇಸ್ ಡಿಫೈನ್ಡ್ ಆಸ್ 1 only. ದೆನ್ f of -1 ಅಂತಿದೆ. ಸೊ f of -1 ಮೀನ್ಸ್ ವಾಟ್, ಲೆಸ್ ದ್ಯಾನ್ 0. ಸೊ ಲೆಸ್ ದ್ಯಾನ್ 0 ಇದ್ದರೆ ಸೊ ಅದ್ರದ್ದು ಆನ್ಸರ್ ಏನಾಗುತ್ತೆ ನೋಡಿ, -1 ಅಂತ. ದೆನ್ ಲೆಟ್ ಅಸ್ ಟೇಕ್ ಅನದರ್ f of 2. ನೋಡಿ 2 ಮತ್ತೆ ಇಟ್ ಈಸ್ ಗ್ರೇಟರ್ ದ್ಯಾನ್ 0. ಸೊ x ಈಸ್ ಗ್ರೇಟರ್ ದ್ಯಾನ್ 0, ಒನ್ ಸೆಕೆಂಡ್ ಇಟ್ ಈಸ್ 1. ಅಬ್ಸರ್ವ್ ಮಾಡಿ. ಹಾಗಾದರೆ f of 1 is equal to 1, f of 2 is equal to 1. ಅಂದರೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಗ್ರೇಟರ್ ದ್ಯಾನ್ 0 ಆವಾಗ ವ್ಯಾಲಿಡ್ ಆಯಿತು ಕಂಡೀಷನ್. ಅಫ್ಕೋರ್ಸ್ -1 ಇದೆ. ನೆಕ್ಸ್ಟ್ ನೀವು ಯಾವುದೇ ನೆಗೆಟಿವ್ ಕೊಟ್ಟರು -1 ಬರುತ್ತೆ. ಸೊ ಇಲ್ಲಿ ನೋಡಿ, ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್, ಡಿಫ್ರೆಂಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್. ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡೋದು. ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಇಮೇಜ್, therefore f is not 1 1. ಸೊ ಇದು 1 1 ಆಗಲಿಲ್ಲ, ಸಿಗ್ನಮ್ ಫಂಕ್ಷನ್ ಇಸ್ ನಾಟ್ 1 1. ಸೊ ಆಂಟು ನೋಡಿ, ಆಂಟುನಲ್ಲಿ ನಾವು ಫಸ್ಟ್ PUC ಅಲ್ಲಿ ನೋಡಿದ್ದೀವಿ, ಈ ಸಿಗ್ನಮ್ ಫಂಕ್ಷನಿಂದ ರೇಂಜ್ ನೋಡಿ, ಅದಕ್ಕೆ ನಾವು ಹೇಳಿದ್ವಿ ಸಿಗ್ನಮ್ ಫಂಕ್ಷನಿಂದ ರೇಂಜ್ ನಮಗೆ ಗೊತ್ತಿರೋದು. ಸೊ ರೇಂಜ್ ಅಂತಂದರೆ ಈ ಫಂಕ್ಷನಿಗೆ ನಾವು ಯಾವುದೇ ರಿಯಲ್ ನಂಬರ್ಸ್ ಕೊಟ್ಟರು ಅದು ನನಗೆ ಕೊಡ್ತಕ್ಕಂಥ ವ್ಯಾಲ್ಯೂಸ್ ಏನು ಅಂತಂದರೆ, ಇದರ್ ಇಟ್ ವಿಲ್ ಗಿವ್ 1 0 ಬರುತ್ತೆ, ಇಲ್ಲ -1 ಅಷ್ಟೇ, ಅದೇ ರೇಂಜ್. ನೋಡಿ 0ಗಿಂತ ಜಾಸ್ತಿ ಇರೋ ವ್ಯಾಲ್ಯೂಸ್ ಎಲ್ಲ ಕೊಟ್ಟರು ನಿಮಗೆ 1 ಬರೋದು, 0 ಕೊಟ್ಟರೆ 0ನೇ ಇರುತ್ತೆ, ಲೆಸ್ ದ್ಯಾನ್ 0 ಕೊಟ್ಟರೆ ನಿಮಗೆ ವ್ಯಾಲ್ಯೂ ಏನಾಗುತ್ತೆ, -1. ಹಾಗಾದರೆ ರೇಂಜ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ.
ಸೊ ರೇಂಜ್ ಆಫ್ ದಿಸ್ ಸಿಗ್ನಲ್ ಫಂಕ್ಷನ್ ಈಸ್ 1 0 -1. ಬಟ್ ಇದು ಕೋಡೊಮೇನ್ ಏನಾಗಿದೆ ನೋಡಿ, ಕೋಡೊಮೇನ್ ಸೆಟ್ ಆಫ್ ರಿಯಲ್ ನಂಬರ್ಸ್, ಎರಡು ಈಕ್ವಲ್ ಇಲ್ಲ, ಇದು ಬಹಳ ದೊಡ್ಡ ಸೆಟ್, ಇದ್ರ ಬರೀ ಎಲಿಮೆಂಟ್. therefore ಈಸಿಲಿ ನಾವು ಹೇಳ್ಬೋದು ಕೋಡೊಮೇನ್ ನಾಟ್ ಈಕ್ವಲ್ ಟು ರೇಂಜ್, therefore f is not onto. ನೋಡಿ ಇದು onto ಆಗಲಿಲ್ಲ. ಸೊ ಇದು ಇಂಜೆಕ್ಟಿವ್ ಕೂಡ ಆಗಲಿಲ್ಲ, ಸರ್ಜೆಕ್ಟಿವ್ ಕೂಡ ಆಗಲಿಲ್ಲ, ಇದು 1 1 ಆಗಲಿಲ್ಲ, ಇಟ್ ಇಸ್ ನಾಟ್ onto. ಸೊ ಇದು ಸಿಗ್ನಲ್ ಫಂಕ್ಷನ್ನ ನಾವು ಚೆಕ್ ಮಾಡಿದ್ವಿ. So next example. So next example is next example German. Check the injectivity and subjectivity of the following function. ಹೆಂಗಿದೆ ಫಂಕ್ಷನ್ f from R to R defined by ನೋಡಿ f of x is equal to mod x. ಅಬ್ಸರ್ವ್ ಮಾಡೋಣ, ಇದು ಮಾಡ್ಯುಲಸ್ ಫಂಕ್ಷನ್. ಸೊ ನಾವು ಈಗ ತಗೊಂಡಿರ್ತಕ್ಕಂಥ ಎಕ್ಸಾಂಪಲ್ ದಿಸ್ ಈಸ್ ಮಾಡ್ಯುಲಸ್ ಫಂಕ್ಷನ್. ಸೊ ಮಾಡ್ಯುಲಸ್ ಫಂಕ್ಷನ್ ಹೆಂಗೆ ಡಿಫೈನ್ ಮಾಡ್ತೀವಿ, ಮಾಡ್ ಎಕ್ಸ್ಗೆ ಎಕ್ಸ್ ಬರುತ್ತೆ ಯಾವಾಗ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆದರೆ, ನೀವು ಮೈನಸ್ ಎಕ್ಸ್ ಯಾವಾಗ ಆಗುತ್ತೆ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಆಗುತ್ತೆ. ಸೊ ಈ ಫಂಕ್ಷನ್ ಇಂಜೆಕ್ಟಿವ್ ಸಬ್ಜೆಕ್ಟಿವ್ ಆಗಿದೆ, ಚೆಕ್ ಮಾಡೋಣ. ಓಕೆ, ಸೊ 1 1 ಆರ್ ಇಂಜೆಕ್ಟಿವ್ ಫಂಕ್ಷನ್. ನೋಡಿ ಇಂಜೆಕ್ಟಿವ್ ಫಂಕ್ಷನ್ ಅಂದ ಕೂಡ ನಮಗೆ ಡಿಫ್ರೆಂಟ್ ಎಲಿಮೆಂಟ್ಸ್ ತಗೊಂತ ಹೋಗ್ಬೇಕು. ಓಕೆ, ತಗೊಳ್ಳೋಣ ಎಫ್ ಆಫ್ say 1, then f of 2, okay, f of 1 that is mod 1, f of 2 that is mod 2. ನೋಡಿ mod x, ನೋಡಿ 1 2 they are the real numbers. ನೋಡಿ 1 ಮತ್ತೆ 2 they are greater than 0. so greater than 0 ಇದ್ರೆ ನೋಡಿ x is greater than 0 ಇದ್ರೆ mod x ಏನಾಗುತ್ತೆ x, ಹಾಗಾದ್ರೆ mod x is equal to ಏನಾಗುತ್ತೆ x ಆಗುತ್ತೆ. so mod 2 ಏನಾಗ್ತದೆ 2. okay, then we will take another negative f of -1. ನೋಡಿ ನೆಗೆಟಿವ್ ವ್ಯಾಲ್ಯೂಸ್ ತಗೊಳ್ಳೋಣ, -1 mod -2. ಓಕೆ, ಐ ಹ್ಯಾವ್ ಟೇಕನ್ 2 ಪಾಸಿಟಿವ್ ವ್ಯಾಲ್ಯೂಸ್ ಅಂಡ್ 2 ನೆಗೆಟಿವ್ ವ್ಯಾಲ್ಯೂಸ್. ನೋಡಿ ಅಬ್ಸರ್ವ್ ಮಾಡಿ, ಓಕೆ ಓಕೆ -1 ನೋಡಿ -1 -2 ಲೆಸ್ ದ್ಯಾನ್ 0. whenever the value of x is less than 0, so mod x is defined as ನೋಡಿ -x, mod x is equal to -x. ಹಾಗಾದ್ರೆ mod of -1 ಅಂತಂದ್ರೆ minus of -1 that will be what positive 1 ಆಗುತ್ತೆ. so mod of -2 once again 2. ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಡಿಫರೆಂಟ್. ಓಕೆ, ನೋಡಿ f of 1 ರಿಯಲ್ ನಂಬರ್ ಟು ರಿಯಲ್ ನಂಬರ್. ಓಕೆ, ಮಾಡ್ಯುಲಸ್ ಫಂಕ್ಷನ್ ನಾವು ಮಾಡ್ತಾ ಇದ್ದೀವಿ. ಸೊ 1 f of 1 is equal to 1 ಆಯಿತು, f of -1 is equal to 1 ಆಯಿತು, 1 -1 ಆಯಿತು. ನೋಡಿ ಇದು ಕೂಡ ಕನೆಕ್ಟೆಡ್ ಟು 1, ಇದು ಕೂಡ ನೋಡಿ 1 is the image of 1, 1 is also the image of -1, 1 is the image of 1, 1 is the image of -1. ಅದೇ ಥರ 2 -2 so that is 2. ನೋಡಿ ನಮ್ಮ ರೆಫರೆನ್ಸ್ಗೋಸ್ಕರ ನೋಡಿ. ಸೊ ಇಲ್ಲಿ ಡಿಫರೆಂಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್, ಡಿಫರೆಂಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್. ಸೊ ನಿಮ್ಗೆ ಏನಾಯ್ತು, ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ same image, therefore f is not injective or not 1 1. ಇಷ್ಟು ನಾವು ಕ್ಲೋಸ್ ಮಾಡೋಣ, ಝೋನ್ 1 ಆಗಲಿ ಮಾಡ್ಯುಲಸ್ ಫಂಕ್ಷನ್. ಸೊ ಆಂಟು ನೋಡಿ, ಆಂಟು ಫಂಕ್ಷನ್ ನಾವು ಮಾಡೋದಕ್ಕಿಂತ ಮುಂಚೆ ಮಾಡ್ಯುಲಸ್ ಫಂಕ್ಷನ್ ಡಿಫೈನ್ ಮಾಡಿದ್ವಿ. ಸೊ ಮಾಡ್ಯುಲಸ್ ಫಂಕ್ಷನಿನ ವಿಶಿಷ್ಟತೆ ಏನು ಅಂದರೆ, ಮಾಡ್ಯುಲಸ್ ಫಂಕ್ಷನ್ ಅಂತಂದರೆ ಇಲ್ಲೇ ನೋಡ್ತಾ ಇದ್ವಿ, ವಾಟ್ ಎವರ್ ದ ವ್ಯಾಲ್ಯೂಸ್ ಯು ಗಿವ್, ನಾವು ಯಾವುದೇ ರಿಯಲ್ ನಂಬರ್ಸ್ ಕೊಟ್ಟರೂ ಕೂಡ ನಮ್ಮ ಔಟ್ಪುಟ್ಟು ಅಂದರೆ ನಮಗೆ ಬರ್ತಕ್ಕಂಥ ಆನ್ಸರ್, ನೋಡಿ ನಮಗೆ ಬರ್ತಕ್ಕಂಥ ಆನ್ಸರ್ ಅಥವಾ ರೇಂಜಲ್ಲಿ ನನಗೆ ಐ ವಿಲ್ ಗೆಟ್ ಓನ್ಲಿ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಓಕೆ, ಸೆಟ್ ಆಫ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್.
ಬರುತ್ತೆ. ಸೊ ಹಾಗಾದರೆ ಆ ಕಾನ್ಸೆಪ್ಟನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ಸೊ ಇದನ್ನು ನೀವು ಒನ್ ನೋಟ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಆನ್ ಟು ನಾವು ಕಾನ್ಸೆಪ್ಟ್ ಏನು ಯೂಸ್ ಮಾಡಬೇಕು? ಸೊ ರೇಂಜ್ ಆಫ್ ದ ಫಂಕ್ಷನ್ ಆ್ಯಂಡ್ ಕೋಡೊಮೇನ್. ಸೊ ರೇಂಜ್ ಆಫ್ ದ ಫಂಕ್ಷನ್ ಏನಾಯಿತು? ರೇಂಜ್ ಆಫ್ ದ ಫಂಕ್ಷನ್ ಏನಾಗುತ್ತೆ? ಸೆಟ್ ಆಫ್ ನಾನ್ ನೆಗೆಟಿವ್ real numbers. Set of non-negative real numbers. So we get only positive. So ನಾವು set of non-negative real numbers ಬರುತ್ತೆ ರೇಂಜ್. ಆದರೆ ನಮ್ಮ ಕೋಡೊಮೇನ್ ಏನು ಕೊಟ್ಟಿದ್ದಾರೆ? ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ ನೋಡಿ. ಆದರೆ ನಮ್ಮ ಕೋಡೊಮೇನ್ ಇರೋದೇನು? ಸೆಟ್ ಆಫ್ ರಿಯಲ್ ನಂಬರ್. ರಿಯಲ್ ನಂಬರ್ಸ್ ಅಂದರೆ ಇನ್ಕ್ಲೂಡ್ಸ್ ಆಲ್, ನೆಗೆಟಿವ್, ನಾನ್ ನೆಗೆಟಿವ್ ಎಲ್ಲ ಇರುತ್ತೆ. ಹಾಗಾದರೆ ಈ ಸೆಟ್ಗೆ ಈಕ್ವಲ್ ಆಗಲಿಲ್ಲ ಅಂದರೆ ಕೋಡೊಮೇನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್. ದೇರ್ಫೋರ್ ಎಫ್ ಈಸ್ ನಾಟ್ ಆನ್ ಟು ನೋಡಿ, ಇದು ಆನ್ ಟು ಆಗಲ್ಲ. ಸೊ ಮಾಡಲಸ್ ಫಂಕ್ಷನ್ ಕೂಡ ನಮಗೆ ಇದು 1 ಆಗಲ್ಲ, 1 ಕೂಡ ಆಗಲ್ಲ. ಸೊ ನೋಟ್ ಡೌನ್ ದ ಸೊಲ್ಯೂಷನ್ ಆಫ್ ದಿಸ್. ನೋಡಿ ಅಬ್ಸರ್ವ್ ಮಾಡಿ, ರೇಂಜ್ ಈಸ್ ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಆಗಿದೆ. ಸೊ ಕೋಡೊಮೇನ್ ಈಸ್ ರಿಯಲ್ ನಂಬರ್, ಬೋತ್ ಆರ್ ನಾಟ್ ಈಕ್ವಲ್. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ನಾಟ್ ಆನ್ ಟು. Okay. Next example. Let us go for next example. So number 1 you continue ಮಾಡಿ. So what is the next example? Let us see this. F from n to n defined by f of x is equal to 2x. Defined by f of x is equal to 2x. Very important example. Check the injectivity and surjectivity of the following function. So following function, what is the function? F from n to n defined by f of x is equal to 2x. ಈ ಫಂಕ್ಷನ್ ಇಂಜೆಕ್ಟಿವಿಟಿ ಸಬ್ಜೆಕ್ಟಿವಿಟಿ ಅಥವಾ 1 1 ಅಂತ ಚೆಕ್ ಮಾಡಿ ನೋಡಿ. ನ್ಯಾಚುರಲ್ ನಂಬರ್ ಟು ನನಗೆ ನ್ಯಾಚುರಲ್ ನಂಬರ್ ಅಂದ್ಕೊಳ್ಳಿ, ನನಗೆ 1 2 3 4 ಅಂತ ಗೊತ್ತಿರುತ್ತೆ. ಸೊ ನಾನು ನ್ಯಾಚುರಲ್ ನಂಬರ್ ಬರ್ಕೊಳ್ತೀನಿ. ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್. ಸೊ ಓಕೆ 1 1 ಚೆಕ್ ಮಾಡೋಣ. ಓಕೆ 1 1 ನೋಡಿ. 1 1 ನಾವು ಚೆಕ್ ಮಾಡ್ಬೇಕಂತಂದರೆ 2x. ಯೂಸ್ ದ ಡೆಫಿನಿಷನ್ ಆರ್ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ಎರಡು ಥರನೂ ಇದೆ. ಸೊ ನಾವು ಇದಕ್ಕೆ ಯಾವುದಾದ್ರೂ ನಾವು ಯೂಸ್ ಮಾಡ್ಬೋದು. ಓಕೆ ಗಿವನ್ ಫಂಕ್ಷನ್ ಏನಾಗಿದೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಇದೆಯಾ ನೋಡಿ. ನ್ಯಾಚುರಲ್ ನಂಬರ್ಸ್ ಕೊಟ್ಟಿರೋದ್ರಿಂದ ಸೊ ವಿಲ್ ಟೇಕ್ ಸಮ್ ನ್ಯಾಚುರಲ್ ನಂಬರ್ಸ್. ಎಫ್ ಆಫ್ 1 ತೊಗೊಳ್ತೀವಿ. ನ್ಯಾಚುರಲ್ 1 ಇಸ್ ಅ ನ್ಯಾಚುರಲ್ ನಂಬರ್. ಸೊ 2 into 1 ಏನಾಯ್ತು ನೋಡಿ? 2 ಆಯಿತು. ಹಾಗಾದರೆ 1 ಕೊಟ್ಟರೆ ನನಗೆ 2 ಬಂತು. ದೆನ್ ಅನದರ್ ನ್ಯಾಚುರಲ್ ನಂಬರ್ ಸೈ 2. ಸೊ 2 into 2 ಡಬಲ್ ಆಗ್ಬೇಕು ನೋಡಿ, 4. ಅಂದರೆ ಇದೇನಾಯಿತು? 4 ಆಯಿತು. ದೆನ್ ಎಫ್ ಆಫ್ 3 ದಟ್ ಈಸ್ 2 ಇನ್ ವೆರಿ ಸಿಂಪಲ್ ನೋಡಿ. 2 into 3 6. ಸೊ ಇಫ್ ಐ ಗಿವ್ 3 ದಟ್ ವಿಲ್ ವಾಟ್ 6. ಸೊ ಈ ಥರ ಕಂಟಿನ್ಯೂ ಆಗುತ್ತೆ. So I am observing that different elements have different images. So ನನಗೆ ಬರೀಬಹುದು ಈಸಿಯಾಗಿ. Different elements have different images. ನಮಗೆ ಇದೇ ಬೇಕಾಗಿದ್ದು 1 1 ಗೆ. Different elements have different images. Therefore ಅಲ್ಲಿ ಏನಾಯಿತು? F is injective or 1 1. Okay, it is 1 1. So next ನಾವು ಆನ್ ಟು ಚೆಕ್ ಮಾಡೋಣ ನೋಡಿ. ಡಿಫ್ರೆಂಟ್ ಎಲಿಮೆಂಟ್ ಡಿಫ್ರೆಂಟ್ ಇಮೇಜಸ್ ಕ್ಲೋಸ್. ಈಗ ಆನ್ ಟುಗೆ ವೆರಿ ಸಿಂಪಲ್. ಸೊ ನಾವು ಡೆಫಿನೇಷನ್ ಕೂಡ ಯೂಸ್ ಮಾಡ್ಬೋದು. ಆನ್ ಟು ಅನ್ನು ರೇಂಜ್ ಗೊತ್ತಾದರೆ ಡೋಂಟ್ ವರಿ ಅಬೌಟ್ ದ ಡೆಫಿನೇಷನ್. ನೋಡಿ ರೇಂಜ್ ಗೊತ್ತಾಗಿದೆ ನನಗೆ ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ 1 ಇಂದಾನೆ ಬಿಗಿನ್ ಆಗೋದು ನ್ಯಾಚುರಲ್ ನಂಬರ್. 1 ಕೊಟ್ಟರೆ 2, 2 is 4, 3 gives me 6. ಅಥವಾ ನಾನು 4 ಕೊಟ್ಟಿಲ್ಲ, 4 ಕೊಟ್ಟರೆ ಡಬಲ್ ಆಗುತ್ತೆ 8. ಅಂದರೆ ರೇಂಜ್ ಐ ಆಮ್ ಪರ್ಫೆಕ್ಟ್ಲಿ ಅಬ್ಸರ್ವಿಂಗ್ ದ ರೇಂಜ್ ಆಫ್ ದ ಫಂಕ್ಷನ್ ಬಿಗಿನ್ಸ್ ಫ್ರಮ್ 2, 4, 6, 8 ನೋಡಿ. ಅಂದರೆ ಓನ್ಲಿ ಈವನ್ ನಂಬರ್ಸ್ ಇದೆ. ಹಾಗಾದರೆ ಕೋಡೊಮೇನ್ ಏನಿದೆ ನನಗೆ? ಆ್ಯಕ್ಚುಲಿ ನ್ಯಾಚುರಲ್ ನಂಬರ್ಸ್. ಕೋಡೊಮೇನ್ ಇರೋದು ನನಗೆ ನ್ಯಾಚುರಲ್ ನಂಬರು 2 ಇಂದ ಅಲ್ಲ ಬಿಗಿನ್ ಆಗೋದು. 1 2 3 4 ನೋಡಿ. ಅಬ್ಸರ್ವ್ ಮಾಡಿ ಇಲ್ಲಿ 1 2 3 4 ಇಲ್ಲಿ ನೋಡಿ. 1 ಇಲ್ಲ, 3 ಇಲ್ಲ, 5 ಇಲ್ಲ, 7 ಇಲ್ಲ. ಅಂದರೆ ಅದಕ್ಕೆ ಇಮೇಜ್ ಇಲ್ಲ, ಆ ಎಲಿಮೆಂಟ್ಗಳಿಗೆ ಇಮೇಜ್ ಇಲ್ಲ. ಹಾಗಾದರೆ ರೇಂಜ್ ಮತ್ತು ಕೋಡೊಮೇನ್ ಎರಡು ಈಕ್ವಲ್ ಆಗಬೇಕು. ಸೊ ಕೋಡೊಮೇನ್ ಈಸ್ ನಾಟ್ ಈಕ್ವಲ್ ಟು
range. Therefore, this function is not onto. Very very simple. ಇದು ಡೆಫಿನೇಷನ್ ಯೂಸ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ, ಅದು ಕೂಡ ಮಾಡ್ಬೋದು ಸೆಕೆಂಡ್ ಮೆಥಡ್ ಅಂತ ಅಂದ್ಕೊಂಡ್ರೆ. ಬಟ್ ಇಲ್ಲಿ ನಿಮಗೆ ರೇಂಜ್ ಪರ್ಫೆಕ್ಟಾಗಿ ಗೊತ್ತಿರೋದ್ರಿಂದ ಸೊ ಐ ನಾಟ್ ಡೂಯಿಂಗ್ ದಟ್ ಮೆಥಡ್. ಸೊ ಇದೇ ಮೆಥಡನ್ನು ಯೂಸ್ ಮಾಡಬೇಕು. ಸೊ ವೆರಿ ಗುಡ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ 1 1 and 1 2. ಸೊ ನೋಡಿ ಇದು ನೋಟ್ ಮಾಡ್ಕೊಳ್ಳಿ. codomain is not equal to range, therefore it is not 1 2. Okay, next question. Check the injectivity and subjectivity of the following function f from R to R defined as f of x is equal to box x. Okay, another example. So ಇದು ಕೂಡ ನಾವು ಫಸ್ಟ್ ಪೀಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. f of x is equal to ಏನು ಬಾಕ್ಸ್ x. ಸೊ ಬಾಕ್ಸ್ x ಅಂತಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ನಮಗೆ ಗೊತ್ತಿದೆ ಇದೆಲ್ಲ ಗ್ರಾಫ್, ನೇಚರ್ ಆಫ್ ದ ಗ್ರಾಫ್. ಇದನ್ನು ಸ್ಟೆಪ್ ಫಂಕ್ಷನ್ ಅಂತಲೂ ಕರಿತೀವಿ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತಲೂ ಕರಿತೀವಿ. ನೋಡಿ ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದು ಏನಾಗಿದೆ, ಇಂಜೆಕ್ಟಿವ್ ಆಗುತ್ತಾ ಸಬ್ಜೆಕ್ಟಿವ್ ಆಗುತ್ತಾ ಚೆಕ್ ಮಾಡ್ಬೋದು. ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಡೆಫಿನೇಷನ್ ನೋಡೋಣ. f of x is equal to ಏನಂತಿದೆ ಬಾಕ್ಸ್ x where this box x, ಅದರ ಆನ್ಸರ್ ನನಗೇನಂದರೆ ಬಾಕ್ಸ್ x we know is the greatest integer less than or equal to x. That is the greatest integer less than or equal to x. Okay, ಇದು 1 1 ಆಗುತ್ತಾ ಚೆಕ್ ಮಾಡಿ. ಸಪೋಸ್ f of say 1 ತಗೊಳ್ಳೋಣ, ಆಮೇಲೆ ಇದನ್ನು ತಗೊಳ್ತೀನಿ f of 2. Okay, then that is box 1. Okay, we'll take another one. See 1.8. It is box 1.8. Then box 1.9. Observe 1.9. Again, I will put it on. Okay, so I have taken different elements. So 1, 1.8, 1.9. So box 1 ಅಂತಂದ್ರೆ so that will be 1 only. ನೋಡಿ box 1.8. So box 1.8 ಅಂತ. So ಹಾಗಾದ್ರೆ so what is the greatest integer less than or equal to 1.8? What is the greatest integer less than 1.8? ಅದೇ ತರ ನಾವು box 1.9 ತಗೊಂಡಿ. ಅಬ್ಸರ್ವ್ ಮಾಡಿ, greatest integer less than 1.9 and 1.8. So now 1.7, 1.5, 1.6 ನಾವು ಅಲ್ಲಿವರೆಗೆ ರೀಚ್ ಆಗೋವರೆಗೂ ನಮಗೆ ಗ್ರೇಟೆಸ್ಟ್ ಇಂಟಿಜರ್ ಏನು ಬರುತ್ತೆ ನೋಡಿ 1 ಬರುತ್ತೆ. ಓಕೆ, see box 1.8 is 1. See 1 is the greatest integer. 1 is the greatest integer less than 1.8. 1 is the greatest integer less than 1.9. So here clearly we are observing that different elements have same image. ಹಾಗಾದ್ರೆ ನಾವು ಇಷ್ಟು ಸಿಕ್ಕಿಬಿಟ್ರೆ ಬರೀಬಹುದು ಸೆಂಟೆನ್ಸ್ ಅನ್ನ. Different elements have same image. Therefore f is not 1 1. ಓಕೆ, ಮುಗಿಯಿತು. ನೋಡಿ ಆನ್ ಟು ಹೋಗೋದ್ಕಿಂತ ಮುಂಚೆ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನಿನ ರೇಂಜ್ ಗೊತ್ತಿರಬೇಕು. ಸೊ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನಾವು ಏನೇ ಇನ್ಪುಟ್ ಕೊಟ್ಟರೂ ಕೂಡ ನನಗೆ ಔಟ್ಪುಟ್ ಏನು ಬರುತ್ತೆ, ಐ ವಿಲ್ ಬಿ ಗೆಟಿಂಗ್ ಓನ್ಲಿ ಇಂಟೀಜರ್ಸ್. ಹಾಗಾದರೆ ನನಗೆ ರೇಂಜ್ ಆಫ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು, ಇಂಟೀಜರ್ಸ್. ಸೊ ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್ ಸೆಟ್ ಆಫ್ ಇಂಟೀಜರ್ಸ್. ಓಕೆ, ಅಂದರೆ -2, -3, -4. ಸೊ ಈ ಥರ ಸೆಟ್ ಆಫ್ ಇಂಟೀಜರ್ಸ್. ಆದರೆ ನನಗೆ ಇಲ್ಲಿ ಕೋಡೊಮೇನ್ ಏನು ಕೊಟ್ಟಿದ್ದಾರೆ ಈ ಪ್ರಾಬ್ಲಮಿಗೆ, ರಿಯಲ್ ನಂಬರ್ಸ್. ನೋಡಿ ರಿಯಲ್ ನಂಬರು ಇದು ಇಂಟೀಜರ್, ಬೋತ್ ಆರ್ ನಾಟ್ ಈಕ್ವಲ್. ಸೊ ಕೋಡೊಮೇನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್. ಸೊ ಹಾಗಾದ್ರೆ ತೀರ್ಮಾನ ಏನಾಗಬೇಕು, ಎಫ್ ಈಸ್ ನಾಟ್ ಆನ್ಟು. ಸೊ ಇದು ಆನ್ಟು ಕೂಡ ಆಗಲಿಲ್ಲ. ಸೊ ಇನ್ ದಿಸ್ ಸೆಷನ್ ನಾವು ಕೆಲವು ಎಕ್ಸಾಂಪಲ್ಸನ್ನು ನೋಡಿದ್ವಿ. ಮಾಡಲಸ್ ಫಂಕ್ಷನ್,
greatest integer function, signum function and some general examples. ಇವೆಲ್ಲವೂ ಕೂಡ ಇಂಜೆಕ್ಟಿವ್ ಆಗಿದಾವ ಸಬ್ಜೆಕ್ಟಿವ್ ಆಗಿದಾವ ಚೆಕ್ ಮಾಡಿದ್ವಿ. So we have known how to verify the given functions as injective or surjective. So go through the class carefully and practice all the solutions. We shall consider some more problems in the next class.